ಭವಂತು ಸರ್ವರಲ್ಲಿ ಪೊಡಮುಡುತ್ತಾ ಇಂದು ನಾವು ಮಹಾಭಾರತದ ಒಂದು ಮುಖ್ಯ ಸನ್ನಿವೇಶವನ್ನು ಕುರಿತು ನಾಟಕವನ್ನು ಪ್ರದರ್ಶಿಸುತ್ತಿದ್ದು, ಈ ನಾಟಕದಲ್ಲಿ ಏನಾದರೂ ಲೋಪದೋಷ ಕಂಡುಬಂದಲ್ಲಿ ತಮ್ಮ ಮಕ್ಕಳೆಂದು ಭಾವಿಸಿ ಮನ್ನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾಟಕದ ಶೀರ್ಷಿಕೆ ಬಾರ್ಬರಿಕ ಹಾಗೂ ಇದರಲ್ಲಿ ಬರುವ ಪಾತ್ರಧಾರಿಗಳು: ಧರ್ಮರಾಯನ ಪಾತ್ರದಲ್ಲಿ ರಜನಿಕಾಂತ್, ಭೀಮನ ಪಾತ್ರದಲ್ಲಿ ಹಿಮಾಲಯ, ಅರ್ಜುನನ ಪಾತ್ರದಲ್ಲಿ ವಿಕಾಸ್, ನಕುಲನ ಪಾತ್ರದಲ್ಲಿ ರಾಕೇಶ್, ಧನುಷ್, ಸಹದೇವನ ಪಾತ್ರದಲ್ಲಿ ರಾಕೇಶ್, ಘಟೋದ್ಗಜನ ಪಾತ್ರದಲ್ಲಿ ಪ್ರಜ್ವಲ್, ಬಾರ್ಬರಿಕನ ಪಾತ್ರದಲ್ಲಿ ರಾಹುಲ್, ಡಾಕ್ಟರ್ನ ಪಾತ್ರದಲ್ಲಿ ಪ್ರಶಾಂತ್, ಹೇಮಂತ್ ಹಾಗೂ ಅಕ್ಷಯ್. ಪಟೇಲನ ಪಾತ್ರದಲ್ಲಿ ರಾಘವೇಂದ್ರ, ಪಟೇಲನ ಮಗನಾದ ಗೌತು ಪಾತ್ರದಲ್ಲಿ ಪ್ರೀತಮ್, ಕೃಷ್ಣನ ಪಾತ್ರದಲ್ಲಿ ಚಿರಂತ್, ಕಾಳಿಯ ಪಾತ್ರದಲ್ಲಿ ಅನನ್ಯ, ನಿರೂಪಣೆ ಮಾನ್ಯಜಿಯಮ್ಮಾದ ನಾನು. ಕತೆ, ಸಂಯೋಜನೆ, ಸಂಭಾಷಣೆ ಚಿಂತನ್ ಸರ್, ಜೀವಶಾಸ್ತ್ರ ವಿಭಾಗ. ವಿನಾಯಕನ ಸ್ತುತಿಯನ್ನು ಪಠಿಸುತ್ತಾ ಈ ನಾಟಕವನ್ನು ಪ್ರಾರಂಭಿಸೋಣ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಬಲ ಸಾರಭಕ್ಷಕಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಹಲೋ, ದೃಶ್ಯ 1. ಪಟೇಲನು ತನ್ನ ಹಿರಿಯ ಮಗನಾದ ಅನಿಶ್ನನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿದ್ದು, ಚೆಕಪ್ ಮುಗಿಸಿ ಐಸಿಯುಯಿಂದ ಹೊರಬಂದ ಡಾಕ್ಟರ್ Sorry to say this,
ಫೈನಲ್ ಸ್ಟೇಜಲ್ಲಿ ಇದೆ, ಇದ್ದಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ. ಡಾಕ್ಟ್ರೆ ಈ ಮಾತು ಮಾತ್ರ ಹೇಳ್ಬೇಡಿ ಡಾಕ್ಟ್ರೆ. ಅದೆಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗನ ಉಳಿಸ್ಕೊಡಿ ಡಾಕ್ಟ್ರೆ. ನೋಡಿ ಪಟೇಲ್ರೆ, ದುಡ್ಡಿಂದಲೇ ಎಲ್ಲ ಆಗಂಗಾಗಿದ್ರೆ ಇವತ್ತು ಯಾರು ಸಾಯ್ತಾ ಇರಲಿಲ್ಲ. ಸತ್ಯನ ಅರ್ಥ ಮಾಡ್ಕೊಳ್ಳಿ, ಇರೋವಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ. ನೋಟ್ ಪಟೇಲ್ರೆ, ಇಲ್ಲಿ ಬಂದಿರೋ ರಿಪೋರ್ಟ್ ಪ್ರಕಾರ ಕೀಮೋಥೆರಪಿ ಮಾಡಬೇಕಾಗತ್ತೆ. 15 ದಿವಸ ನಂತರ ಕರ್ಕೊಂಡು ಬನ್ನಿ, ಆಮೇಲೆ ನೋಡೋಣ. ಏನು ಪ್ರಯೋಜನ ಇಲ್ಲ ಅಂದರೆ ಎಲ್ಲ ದೇವ್ರಿಚ್ಛೆ, ಟೆನ್ಷನ್ ಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಅಪ್ಪ, ಏನಾಯ್ತಪ್ಪ? ನೀವು ಬೇಜಾರು ಮಾಡ್ಕೋಬೇಡಿ. ನಿಮಗಿರೋ ದುಡ್ಡಿಗೆ, ನಿಮಗಿರೋ ಪವರಿಗೆ ಇಂಥ ದೊಡ್ಡ ಹಾಸ್ಪಿಟಲ್ ಸೇರಿಸಿ ವಾಸಿ ಮಾಡಿಸ್ಬೋದಪ್ಪ. ಮಗ ಗೌತು, ಇಲ್ಲಿ ಕೇಳಿಲಿ, ಆ ದೇವರು ಕೆಲವೊಬ್ರಿಗೆ ಕನ್ಸುಗಳು ಕೊಡ್ತಾನೆ, ಆದರೆ ಅವ್ರಿಗೆ ಈಡೇರ್ಸೋಕ್ಕೆ ಸಮಯನೇ ಕೊಡಲ್ಲ. ಯಾಕೆ ಹೇಳು? ಅವ್ರಿಗೆ ಬೆನ್ನಿಗೆ ಜವಾಬ್ದಾರಿ ಅನ್ನೋ ಮೂಟೆಗಳನ್ನ ಕಟ್ಬಿಟ್ಟಿರ್ತಾನೆ. ಮತ್ತು ಇನ್ನು ಕೆಲವ್ರಿಗೆ ಅಂದರೆ ನಮ್ಮಂಥವ್ರಿಗೆ ಎಲ್ಲ ಕೊಡ್ತಾನೆ, ಆದರೆ ಅನುಭವಿಸೋಕ್ಕೆ ಅದೃಷ್ಟ ಮಾತ್ರ ಕೊಡಲ್ಲ. ಈ ಮಾತು ನಾನು ಹೇಳ್ತಿರೋದಲ್ಲಪ್ಪ, ಹಿಂದಿನ ಕಾಲದಿಂದನೂ ಬಂದಿದೆ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ, ಕೇಳ್ತೀಯಾ? ದೃಶ್ಯ 2. ಪಾಂಡವರನ್ನು ಮೋಸದಿಂದ ಪಗಡೆಯಲ್ಲಿ ಸೋಲಿಸಿದ ಕೌರವರು. ಇತ್ತ ಷರತ್ತಿನ ಅನುಸಾರ ಪಾಂಡವರು 12 ವರ್ಷಗಳ ವನವಾಸದಲ್ಲಿ ಇದ್ದಾಗ ಭೀಮನು ಇಡಿಂಬಿ ಎಂಬ ರಾಕ್ಷಸ ಕನ್ಯೆಯ ಮೋಹಕ್ಕೆ ಒಳಗಾಗಿ ಅವರಿಬ್ಬರಿಗೆ ಘಟೋತ್ಕಚನೆಂಬ ಪುತ್ರನು ಜನಿಸಿದ್ದ. ಈ ಘಟೋತ್ಕಚನು ಭೀಮನ ಗಾತ್ರದವನಾಗಿದ್ದು ಭೀಮನಂತೆಯೇ 1000 ಆನೆಗಳ ಬಲವುಳ್ಳವನಾಗಿದ್ದನು. ಜೊತೆಗೆ ಮಾಯಾಯುದ್ಧವನ್ನು ಕರಗತ ಮಾಡಿಕೊಂಡಿದ್ದವನು. ಇಂತಹ ಘಟೋತ್ಕಚನ ಮಗನೇ ನಮ್ಮ ಇಂದಿನ ಕಥೆಯ ನಾಯಕನಾದಂತಹ ಬಾರ್ಬರಿಕ ರಾಕ್ಷಸ ಹಾಗೂ ದೈವದ ಮಿಶ್ರಿತ ಗುಣವುಳ್ಳವನಾಗಿದ್ದನು. ಇವನಲ್ಲಿ ರೌದ್ರತೆಯ ನಡುವೆಯೂ ಕರುಣಾ ಮನೋಭಾವವನ್ನು ನೋಡಬಹುದಾಗಿತ್ತು. ಇವನೂ ಸಹ ತನ್ನ ತಂದೆಯಂತೆ ಧೈರ್ಯದಲ್ಲೇ ಆಗಲಿ, ಶೌರ್ಯದಲ್ಲೇ ಆಗಲಿ, ಪರಾಕ್ರಮದಲ್ಲೇ ಆಗಲಿ ತನ್ನ ತಂದೆಯನ್ನೇ ಮೀರಿಸುವಂತಿದ್ದ. ಇಂತಹ ಬಾರ್ಬರಿಕ ಒಮ್ಮೆ ಕಾಳಿದೇವಿಯನ್ನು ಕುರಿತು ಘೋರವಾದ ತಪಸ್ಸಿಗೆ ಕುಳಿತಾಗ ಓಂ ಕ್ರೀಂ ಕಾಳಿಕಾಯೈ ನಮಃ. ಓಂ ಕ್ರೀಂ ಕಾಳಿಕಾಯೈ ನಮಃ. ಓಂ ಕ್ರೀಂ ಕಾಳಿಕಾಯೈ ನಮಃ. ತಪಸ್ಸನ್ನು ಮೆಚ್ಚಿ ಪ್ರತ್ಯಕ್ಷಳಾದ ಕಾಳೀದೇವಿಯು ಖುಷಿಯಿಂದ ಆನಂದ ಬಾಷ್ಪವನ್ನು ಸುರಿಸುತ್ತಾ ಕಣ್ತೆರೆದಂತಹ ಬಾರ್ಬರಿಕನಿಗೆ ಕಾಳಿಯ ದರ್ಶನವಾಯಿತು. ತಾಯೇ ನಮಾಮಿ ನಮಾಮಿ. ಘೋರ ತಪಸ್ಸಿಗೆ ಮೆಚ್ಚುವೆನು ವತ್ಸ. ಏನು ವರ ಬೇಕು ಕೇಳಿಕೋ. ತಾಯೇ, ನನ್ನೆದುರು ಕಿನ್ನರ ಕಿಂಪುರುಷ ರಾಕ್ಷಸ ಗುಂಪು ಯಾರೇ ಇರಲಿ, ಯುದ್ಧದಲ್ಲಿ ನನ್ನನ್ನು ಎದುರಿಸಿದರೂ ಅವರಿಗೆ ಸೋಲಾಗಬೇಕು ಅಂತ ಶಸ್ತ್ರವನ್ನು ವರವಾಗಿ ಕೊಡುತ್ತಾಯೇ. ಜೊತೆಗೆ ಇನ್ನೊಂದು ನಿವೇದನೆ ತಾಯೇ ಎಂದು ಕಾಳಿಯಲ್ಲಿ ಮತ್ತೊಂದು ವರವನ್ನು ಕೇಳುವನು. ಅದೇನೆಂಬುದನ್ನು ಕತೆ ಮುಂದುವರೆದಂತೆ ನೋಡೋಣ. ದೃಶ್ಯ 3. ಇತ್ತ ಕುರುಕ್ಷೇತ್ರ ಸಂಗ್ರಾಮದ ಸಮಯ. ಭೀಮನು ನಾಗಾಲೋಕದ ಸಹಾಯಸ್ತವನ್ನು ಬೇಡಿ ಅರಣ್ಯಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಎದುರಾದ ಬಾರ್ಬರಿಕ
ಯಾರಲ್ಲೇ? ನನ್ನನ್ನೇ ಯಾರೆಂದು ಪ್ರಶ್ನಿಸುವೆಯೋ? ನನ್ನದಾಗಿರಲಿ, ನೀನ್ಯಾರು? ಇಲ್ಲಿ ನಿನಗೇನು ಕೆಲಸ? ನನ್ನ ಮನೆಯ ಚೌಕಟ್ಟಿನಲ್ಲಿ ನಿಂತು ನನ್ನನ್ನೇ ಪ್ರಶ್ನಿಸುವೆಯೇ? ಎಷ್ಟು ಧೈರ್ಯ ನಿನಗೆ? ಎಲ್ಲ ಮದಂದ ಭೀಮಾ ಮತ್ತು ಬಾರ್ಬರಿಕನ ನಡುವೆ ಘೋರವಾದ ಯುದ್ಧ ನಡೆಯುವುದು. ಹುಂಕಾರಕ್ಕೆ ಅರಣ್ಯ ಒಮ್ಮೆಲೆ ಕಂಪಿಸುವುದು. ಆ ಕಂಪನವನ್ನು ಅರಿತ ಘಟೋದ್ಗಜನು ಬಂದು ನೋಡಲು ಒಂದು ಕಡೆ ತನ್ನ ತಂದೆ, ಇನ್ನೊಂದು ಕಡೆ ತನ್ನ ಮಗ ಸೆಣಸುತ್ತಿರುವುದನ್ನು ಕಂಡು ಅವಕ್ಕಾಗುವನು. ಅಯ್ಯೋ, ಇದೇನು ನಡೆಯುತ್ತದೆ? ನನ್ನ ತಂದೆ ಹಾಗೂ ಕುಮಾರರು ಯುದ್ಧ ಮಾಡ್ತಿರುವುದೇ? ನಿಲ್ಲಿಸಲೇಬೇಕು. ಈ ಘನಘೋರ ಯುದ್ಧವನ್ನು ನಿಲ್ಲಿಸಲೇಬೇಕು. ನಿಲ್ಲಿಸಿ ತಂದೆ, ದಯಮಾಡಿ ನಿಲ್ಲಿಸಿ. ಇತ್ತ ಬಾರ್ಬರಿಕನಿಗೆ ತನ್ನ ತಂದೆ ಭೀಮನನ್ನು ತಂದೆ ಎಂಬುದನ್ನು ಕೇಳಿ ದಿಗ್ಭ್ರಾಂತನಾಗುತ್ತಾನೆ. ಪಿತಾಶ್ರೀ, ಇವರನ್ನು ಯಾರೆಂದು ತಿಳಿದಿದ್ದೀರಿ? ನಿಮ್ಮ ಮೊಮ್ಮಗ, ನನ್ನ ಕುಮಾರ ಬಾರ್ಬರಿಕ. ಭೀಮ ಆಶ್ಚರ್ಯದಿಂದ ಕಣ್ತುಂಬಿ ಬಾರ್ಬರಿಕನನ್ನು ಬಿಗಿದಪ್ಪುವನು. ನನ್ನ ಮೊಮ್ಮಗ ಬಾರ್ಬರಿಕ, ಘಟೋದ್ಗಜನ ಮಗ. ಹಾಗೂ ಅಲ್ಲಿಂದ ತನ್ನ ಕುಟೀರದ ಬಳಿಗೆ ಕರೆದೊಯ್ಯುವನು. ದೃಶ್ಯ 4. ಕುಟೀರಕ್ಕೆ ಭೀಮ, ಘಟೋದ್ಗಜ ಹಾಗೂ ಬಾರ್ಬರಿಕ ಬರುವರು. ಭೀಮನನ್ನು ಕಂಡ ನಕುಲ ಗಾಬರಿಯಿಂದ, ಅಗ್ರಜ, ನಿಮ್ಮ ಈ ಗತಿಗೆ ಕಾರಣರಾದವರು ಯಾರು? ನಾನೇ. ಈ ದುಸ್ಸಾಹಸಕ್ಕೆ ಕೈ ಹಾಕಿದ ನಿನ್ನ ಶಿರಸ್ಸನ್ನು ಛೇದಿಸುವೆ ಎಂದು ತನ್ನ ಬಿಲ್ಲನ್ನು ತೆಗೆದು ಬಾರ್ಬರಿಕನಲ್ಲಿ ಬರುತ್ತಿರುವಾಗ, ನಿನ್ನ ಕರುಳಿನ ಕುಡಿಯನ್ನು ನೀನೇ ಚಿವುಟು ಹಾಕುತ್ತೀಯ ಪಾರ್ಥ. ಅವನು ನನ್ನ ಮೊಮ್ಮಗ ಬಾರ್ಬರಿಕ, ಘಟೋದ್ಗಜನ ಮಗ. ಪುತ್ರ ಬಾರ್ಬರಿಕ, ವಾಸುದೇವ. ಗುರುದೇವ, ಶುಭವಾಗಲಿ. ಹೇಳು, ಈ ಸಮಸ್ತ ವಿಶ್ವದಲ್ಲಿಯೇ ಬಾರ್ಬರಿಕನಂತ ಯೋಧ ಮತ್ತೊಬ್ಬನಿಲ್ಲ. ಸಮಸ್ತ ವಿಶ್ವದಲ್ಲಿ ಇದೇನು ಹೇಳುತ್ತಿರುವೆ ವಾಸುದೇವ? ಧರ್ಮರಾಯ, ಈ ಕುರುಕ್ಷೇತ್ರ ಸಂಗ್ರಾಮವನ್ನು ಅಂತ್ಯಗೊಳಿಸಲು ನೀನೆಷ್ಟು ಸಮಯ ತೆಗೆದುಕೊಳ್ಳುವೆ? ವಾಸುದೇವ, ನಾನಿನ್ನು ರಣಭೂಮಿಗೆ ತೆರಳಿಲ್ಲ. ಸಹೋದರ ಭೀಮಾರ್ಜುನರು ಹೇಳುವ ರೀತಿ 21 ಅಕ್ಷೋಹಿಣಿ ಸೈನ್ಯಗಳು ಅಲ್ಲಿದ್ದು ಅವುಗಳನ್ನು ಅಂತ್ಯಗೊಳಿಸಲು 1 ಮಾಸವಾದರೂ ಸಂದಿತು. ಅರ್ಜುನ, ಕನಿಷ್ಠ 1 ವಾರವಾದರೂ ಹಿಡಿಯುತ್ತದೆ ವಾಸುದೇವ. ನಕುಲ ಸಹದೇವ, ನಮ್ಮಿಬ್ಬರಿಗೆ 2 ದಿನ ಸಾಕು ವಾಸುದೇವ. ಭೀಮಾ, ನನಗೆ ಯಾವುದೇ ನಿಯಮಗಳು ಇಲ್ಲದಿದ್ದರೆ ಈ ಕುರುಕ್ಷೇತ್ರ ಯುದ್ಧವನ್ನು ಒಂದೇ ದಿನದಲ್ಲಿ ಅಂತ್ಯ ಮಾಡುತ್ತೇನೆ. ಬಾರ್ಬರಿಕ, ನೀನೆಷ್ಟು ಸಮಯ ತೆಗೆದುಕೊಳ್ಳುವೆ? ಕೇವಲ 3 ಬಾಣಗಳನ್ನು ಸಂಧಿಸುವ ಸಮಯವನ್ನು ಕೊಡು ಸಾಕು ಕೃಷ್ಣ. ವಿಶ್ವದಲ್ಲೇ ಶ್ರೇಷ್ಠ ಧನುರ್ಧಾರನಾದ ಪಾರ್ಥ ಕೃಷ್ಣನ ಮಾತನ್ನು ಕೇಳಿ ಆಶ್ಚರ್ಯಚಕಿತಗೊಳ್ಳುವನು. 3 ಬಾಣ ಓಡುವ ಸಮಯವೇ ಅದ್ಯಾವುದದು? ಹೌದು ಪಿತಾಶ್ರೀ, ಬಾರ್ಬರಿಕನಿಗೆ ಕಾಳಿದೇವಿಯ ವರದಾನವಿದೆ.
ಆ ವರದಾನದ ಪ್ರಕಾರ ಕಾಳಿದೇವಿಯು ಅವನಿಗೆ 3 ಅಸ್ತ್ರಗಳನ್ನು ನೀಡಿದ್ದಾರೆ. ಹೌದು, ಎದುರಲ್ಲಿ ಮೊದಲನೇ ಅಸ್ತ್ರವು ನಮ್ಮವರನ್ನು ಗುರುತಿಸುತ್ತದೆ, ಎರಡನೇ ಅಸ್ತ್ರವು ತಟಸ್ಥವಾಗಿರುವವರನ್ನು ಗುರುತಿಸುತ್ತದೆ, ಮೂರನೇ ಅಸ್ತ್ರವು ಯಾರನ್ನು ಗುರುತಿಸಿಲ್ಲವೋ ಅವರನ್ನು ಸಂಹಾರ ಮಾಡಿಸುತ್ತದೆ. ಪುತ್ರ ಬಾರ್ಬರಿಕ, ಅದೇಗೆಂಬುದನ್ನು ತೋರ್ಪಡಿಸುವೆಯಾ? ಹಾಗೂ ಆ ರಳಿ ಮರದಲ್ಲಿ ಚಿಗುರೆಲೆ, ಹಸಿರಾದ ದೊಡ್ಡ ಎಲೆ, ಒಣಗೆಳೆಗಳೆಂಬ 3 ರೀತಿಯ ಎಲೆಗಳಿದೆ. ಅದರಲ್ಲಿ ಒಣಗಿರುವ ಎಲೆಯನ್ನು ಗುರಿಯಾಗಿ ಛೇದಿಸಿ ತೋರಿಸು. ಆಗಲಿ ಗುರುದೇವ ಎಂದು ಹೇಳಿ ತನ್ನ ಮೊದಲನೇ ಬಾಣವನ್ನು ಹೂಡಲು ಆ ಮೊದಲನೇ ಬಾಣವು ಎಲ್ಲ ಚಿಗುರೆಲೆಗಳನ್ನು ಗುರುತು ಮಾಡಿಕೊಂಡು ಆ ಬಾರ್ಬರಿಕನ ಬತ್ತಳಿಕೆಗೆ ಮರಳಿ ಬಂದು ಸೇರಿತು. ಎರಡನೇ ಬಾಣವು ದೊಡ್ಡ ಹಸಿರು ಎಲೆಗಳನ್ನು ಗುರುತು ಮಾಡಿ ಮರಳಿ ಬಂದು ಬಾರ್ಬರಿಕನ ಬತ್ತಳಿಕೆಗೆ, ಮೂರನೇ ಬಾಣವು ಮರದಲ್ಲಿದ್ದಂತಹ ಎಲ್ಲ ಒಣಗೆಲೆಗಳನ್ನು ಛೇದಿಸಿ ಬತ್ತಳಿಕೆಗೆ ಹಿಂತಿರುಗುವ ಸಮಯದಲ್ಲಿ ಕೃಷ್ಣನು ಒಂದು ತರಗೆಲೆಯ ಮೇಲೆ ತನ್ನ ಪಾದವನ್ನು ಇರಿಸಿದ್ದನು. ಆ ಅಸ್ತ್ರವು ಕೃಷ್ಣನ ಪಾದದ ಬಳಿಗೆ ಬಂದು ನಿಂತಿತು. ಇದನ್ನು ಕಂಡ ಬಾರ್ಬರಿಕ, ಗುರುದೇವ, ನಿಮ್ಮ ಪಾದವು ನನ್ನ ಬಾಣದ ಗುರಿಯ ನಡುವಲ್ಲಿದೆ. ದಯಮಾಡಿ ತಮ್ಮ ಪಾದವನ್ನು ಸರಿಸಿ ನನ್ನ ಬಾಣಕ್ಕೆ ಆದ ಗುರಿಯನ್ನು ತಲುಪಲು ಅನುಮತಿ ಕೊಡಿ. ಇಲ್ಲದಿದ್ದರೆ ತಮ್ಮ ಪಾದವನ್ನು ಛೇದಿಸಿ ತನ್ನ ಗುರಿಯನ್ನು ತಲುಪುತ್ತದೆ. ನನ್ನ ಪಾದವನ್ನು ಛೇದಿಸುವಷ್ಟು ಶಕ್ತಿ ಆ ಅಸ್ತ್ರದಲ್ಲಿದೆಯೇ? ಹೌದು ಗುರುದೇವ. ಕ್ಷಮೆ ತಾಯಿ, ಇಂದಿನಿಂದ ನಿಮ್ಮ ವರಕ್ಕೆ ಅಪಮಾನಿಸಿದಂತ ಈ ಪಾದವು ದೈವತ್ವದ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಈ ಯುಗದಲ್ಲಿ ನನ್ನ ಅಂತ್ಯ ಈ ಕಾರಣದಿಂದಲೇ. ಹೀಗೆ ಕೃಷ್ಣನು ತನಗೆ ತಾನೇ ಶಪಿಸಿಕೊಳ್ಳುವನು. ನಂತರ ಕೃಷ್ಣ ಕಾಲನ್ನು ಸಡಿಲಿಸುವನು. ಬಾರ್ಬರಿಕನ ಅಸ್ತ್ರವು ತನ್ನ ಗುರಿಯನ್ನು ನಾಶ ಮಾಡಿ ಮರಳಿ ತನ್ನ ತೆಕ್ಕೆಗೆ ಹೋಗಿ ಸೇರುವುದು. ಎಲ್ಲರೂ ಬಾರ್ಬರಿಕನ ಪರಾಕ್ರಮವನ್ನು ಕಣ್ತುಂಬಿಕೊಂಡು ಹುಮ್ಮಸ್ಸಿನಿಂದ ಈ ಯುದ್ಧವನ್ನು ಗೆದ್ದೇ ಬಿಡುತ್ತೇವೆ ಎಂದು ಸಂತೋಷದಿಂದ ಬಾರ್ಬರಿಕನನ್ನು ಬಿಗಿದಪ್ಪುತ್ತಿರುವಾಗ ಅಲ್ಲೇ ನಿಂತಿದ್ದ ಕೃಷ್ಣನು ಕಣ್ತುಂಬಿಕೊಂಡಿದ್ದನ್ನು ಕಂಡು, ಅದ್ಯಾವ ಕಾರಣಕ್ಕೆ ಬೇಸರ ಮಾಧವ? ಅತಿ ದೊಡ್ಡ ಕಾರಣವಿದೆ ಪಾರ್ಥ. ಏನದು ಮಾಧವ? ಕೃಷ್ಣ ಘಟೋದ್ಗಜನ ಕಡೆ ನೋಡುವನು. ಹೌದು, ಬಾರ್ಬರಿಕನು ತಾಯಿ ಕಾಳಿದೇವಿಯಿಂದ 3 ದಿವ್ಯಾಸ್ತ್ರಗಳನ್ನು ಪಡೆದ ಬಳಿಕ ತನ್ನ ಮಾತೆಯಲ್ಲಿ ಒಂದು ಮಾತನಿಕ್ಕಿರುವನು. ಅದೇನೆಂದರೆ, ಯುದ್ಧ ಭೂಮಿಯಲ್ಲಿ ಯಾರ ಸೈನ್ಯವು ಬಲಹೀನರಾಗಿರುತ್ತಾರೆಯೋ ಅವರ ಪರ ನಿಂತು ಯುದ್ಧ ಮಾಡುತ್ತೇನೆಂದು ಮಾತನಿಕ್ಕಿರುವನು. ಒಳ್ಳೆದ್ದೇ ಆಯ್ತು. ಕೌರವರು ನಮಗಿಂತ 3 ಪಟ್ಟು ಇದ್ದು ಅವರ ಸೈನ್ಯ ನಮಗಿಂತ ಬಲಿಷ್ಠವಾಗಿದೆ. ಅದೇನೋ ಸರಿ ಭೀಮ, ಅದು ಎಲ್ಲಿಯವರೆಗೆ? ಅಂದರೆ ನಿಮ್ಮ ಮಾತಿನ ತಾತ್ಪರ್ಯವೇನು ಮಾಧವ? ಈಗಾಗಲೇನೋ ಕೌರವರ ಪಕ್ಷದಲ್ಲಿ 21 ಅಕ್ಷೋಹಿಣಿ ಸೈನ್ಯವಿದ್ದು ನಮ್ಮಲ್ಲಿ 8 ಅಕ್ಷೋಹಿಣಿ ಸೈನ್ಯವಿದೆ. ಅದೇ 21 ಅಕ್ಷೋಹಿಣಿ ಸೈನ್ಯವು ನಾಶವಾಗಿ 7ಕ್ಕೆ ಬಂದು ನಿಲ್ಲುತ್ತದೆ. ನಂತರ ಬಾರ್ಬರಿಕನು ಕೌರವರ ಜೊತೆಗೂಡಿ ಪಾಂಡವರ ಮೇಲೆ ಬಾಣವನ್ನು ಸಂಧಿಸಿದ್ದಲ್ಲಿ 8 6 ಮತ್ತೆ ಬಾರ್ಬರಿಕನು ಪಾಂಡವರ ಜೊತೆಗೂಡಿ ಕೌರವರ ಮೇಲೆ ಬಾಣವನ್ನು ಸಂಧಿಸಿದ್ದಲ್ಲಿ ಕೌರವರ ಸೈನ್ಯವು ನಾಶವಾಗಿ ಹೋಗುತ್ತದೆ. ಹೀಗೆ ಅಂತಿಮವಾಗಿ ಯಾರೊಬ್ಬ ಸಹ ಯೋಧನು ಯುದ್ಧ ಭೂಮಿಯಲ್ಲಿ ಉಳಿಯುವುದಿಲ್ಲ. ಆದ ಕಾರಣದಿಂದಲೇ ಬಾರ್ಬರಿಕನು ಯುದ್ಧ ಮಾಡದೆ ತಟಸ್ಥವಾಗಿ ಉಳಿಯುವುದು ಒಳ್ಳೆಯದ್ದು. ಇದು ಅಸಾಧ್ಯ ಮಾಧವ. ಇಲ್ಲಿಗೆ ತೆರಳುವ ಮುಂಚೆಯೇ ನನ್ನ ತಾಯಿಗೆ ಭಾಷೆಯನ್ನಿಟ್ಟಿರುವೆ, ಯುದ್ಧದಲ್ಲಿ ಪಾಲ್ಗೊಳ್ಳುವೆನೆಂದು. ಹಾಗಿದ್ದಲ್ಲಿ ನನ್ನದೊಂದು ನಿವೇದನೆ ಇದೆ, ಪೂರೈಸುವೆಯಾ? ವರವೆಂದು ಭಾವಿಸುವೆ, ಕೇಳುವಂತನಾಗು ಮಾಧವ. ಹಾಗಿದ್ದಲ್ಲಿ ನಿನ್ನ ಶಿರವನ್ನು ದಾನವಾಗಿ ಕೊಟ್ಟು ಬಿಡು. ಅವಕ್ಕಾದ ಬಾರ್ಬರಿಕನು ಮರು ಮಾತನಾಡದೆ ತನ್ನ ಎಡಗೈಯಲ್ಲಿ ರುಂಡವನ್ನು ಹಿಡಿದು ತನ್ನ ಶಿರವನ್ನು ತನ್ನ ಮುಂಡದಿಂದ ಬೇರ್ಪಡಿಸಿ ಕೃಷ್ಣನ ಕೈಗಿತ್ತ. ರುಂಡ ಮಾತಾಡಿತು. ಕೃಷ್ಣ, ನನ್ನದೊಂದು ನಿವೇದನೆ. ಕೃಷ್ಣ, ಅದೇನೆಂಬುದನ್ನು ತಿಳಿಸು. ನನಗೆ ಈ ಕುರುಕ್ಷೇತ್ರ ಯುದ್ಧವನ್ನು ಸಂಪೂರ್ಣವಾಗಿ ನೋಡುವ ಆಸೆ ಇದೆ. ಅದಕ್ಕಾಗಿ
ಅಗೋ ಅಲ್ಲಿ ಕಾಣಿಸುತ್ತಿರುವ ಎತ್ತರವಾದ ಶಿಖರದ ಮೇಲೆ ನನ್ನ ಶಿರವನ್ನು ಇಡಿಸುವೆಯಾ? ಆಗಬಹುದು ಬಾರ್ಬರಿಕ. ತಿಳಿತ ಮಗು ಗೌತು, ಕೆಲವೊಂದ್ಸಲ ಎಲ್ಲ ಇದ್ದು ಏನೂ ಮಾಡೋಕ್ಕಾಗ್ದಿರೋಂತಹ ಪರಿಸ್ಥಿತಿಗಳು ಬಂದ್ಬಿಡ್ತವೆ. ಎಲ್ಲರ ಜೀವನವು ಒಂದೇ ಥರ ಇರೋಲ್ಲ. ಎಲ್ಲರಿಗೂ ಅವರದೇ ಆದಂಥ ಕಷ್ಟಗಳು ಸುಖಗಳು ಇರ್ತವೆ. ಇದನ್ನು ಅರ್ಥ ಮಾಡಿಕೊಂಡು ನಡೆಯೋದೇ ಜೀವನ. ಅವರವರ ದೃಷ್ಟಿಕೋನದ ಪ್ರಕಾರ ಅವರಿಗೆ ಅವರೇ ಸರಿ ಇರ್ತಾರೆ. ಮನಸ್ಸಿಂದ ಯಾರೂ ಕೆಟ್ಟೋರಾಗಿರಲ್ಲ. ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ. ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ, ನುಂಗ್ಕೊಂಡು ನಡೆಯೋಣ ಮನುಜ ತಾನೆ. ಇದ್ದಿದ್ದು ಇರ್ತದೆ, ಹೋಗಿದ್ದು ಹೋಯ್ತದೆ, ಮನ್ಸತ್ವ ಮರ್ತ್ ಹೋದ್ರೆ ತಪ್ಪು ಸಾನೆ. ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಮಕ್ಕಳಾಟನೆ, ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಮಕ್ಕಳಾಟನೆ. ಮನ್ಸಿಂದ ಯಾರೂ ಕೆಟ್ಟೋರಲ್ಲ, ಮನ್ಸಿಂದ ಯಾರೂ ಕೆಟ್ಟೋರಲ್ಲ. ಮನ್ಸಿಂದ ಯಾರೂ ಕೆಟ್ಟೋರಲ್ಲ, ಮನ್ಸಿಂದ ಯಾರೂ ಕೆಟ್ಟೋರಲ್ಲ, ಮನ್ಸಿಂದ ಯಾರೂ ಕೆಟ್ಟೋರಲ್ಲ, ಮನ್ಸಿಂದ ಯಾರೂ ಕೆಟ್ಟೋರಲ್ಲ. Thank you students for your certified performance. Here we have 4th standard A section students to give the performance for the song Arabic Kuttu. Next program will be of 9th standard students. Please do get ready.